ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ದೇವರ ವಾಕ್ಯದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಸಂದೇಶವನ್ನ ಆಲಿಸಲಿಕ್ಕೆ ಸ್ವಾಗತಿಸ್ತೇನೆ. ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 119ನೇ ಅಧ್ಯಾಯ ವಚನ 18. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಕೀರ್ತನೆಗಾರನ ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣನ್ನು ತೆರೆ, ಆಗ ನಿನ್ನ ಅದ್ಭುತಗಳನ್ನ ನೋಡ್ತೇನೆ ನಾನು ಎಂಬುದಾಗಿ. ಅಂದ್ರೆ ದೇವರ ಕಾರ್ಯವನ್ನು ನಾವು ಗ್ರಹಿಸಬೇಕಾದರೆ ನಮ್ಮ ಕಣ್ಣುಗಳು ತೆರೆಯಲ್ಪಡ್ತಕ್ಕಂಥದ್ದು ಮುಖ್ಯ. ಏನ್ ಇವ್ರು ಹೇಳ್ತಾ ಇದ್ದಾರೆ? ಕಣ್ಣು ತೆರ್ಕೊಂಡೇ ಇದ್ದಾವೆ ಅಂತ ಹೇಳಿ ನೆನ್ಸ್ಕೊಂತ ಇದ್ದೀರಾ? ಆದರೂ ಸಹ ನೀವು ಇನ್ನೂ ಅನೇಕ ವಿಷಯಗಳು ನೋಡ್ತಾ ಇಲ್ಲ. ಇನ್ನೂ ನಾನು ಸಹ ಅನೇಕ ವಿಷಯಗಳು ನೋಡ್ತಾ ಇಲ್ಲ. ಇನ್ನೂ ಅನೇಕ ವಿಷಯಗಳನ್ನ ದೇವ್ರು ನಮಗೆ ಪ್ರಕಟಿಸ್ಲಿಲ್ಲ. ದೇವರು ಯಾವುದು ನಮ್ಮನ್ನು ಪ್ರಕಟಿಸಿದ್ದಾನೋ ಅದನ್ನು ಮಾತ್ರ ಇವತ್ತು ನಾನು ನೀವುಗಳು ನೋಡ್ತಾ ಇದ್ದೇವೆ. ಆದರೆ ಇನ್ನೂ ನಾವು ನೋಡುವಂಥದ್ದು ಅನೇಕ ಇದೆ. ಇನ್ನೂ ಅನೇಕ ಸಂಗತಿಗಳನ್ನ ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ಅದರಿಂದಲೇ ಭಕ್ತನು ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣನ್ನ ತೆರೆ, ಆಗ ನಾನು ನಿನ್ನ ಕಾರ್ಯಗಳನ್ನು ನೋಡ್ತೇನೆ ಎಂಬುದಾಗಿ. ಇವತ್ತು ನಿನ್ನ ಪ್ರಾರ್ಥನೆ ಸಹ ಇದೇ ಆಗಿರ್ಬೇಕು. ಸ್ವಾಮಿ ನನ್ನ ಕಣ್ಣನ್ನು ತೆರೆ, ಯಾವುದಕ್ಕಾಗಿ? ನಿನ್ನ ಅದ್ಭುತ ಕಾರ್ಯಗಳನ್ನು ನೋಡ್ಲಿಕ್ಕೆ, ನಿನ್ನ ಕಾರ್ಯಗಳನ್ನು ನೋಡ್ಲಿಕ್ಕೆ ನನ್ನ ಕಣ್ಣನ್ನು ತೆರೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ನಮ್ಮ ಕಣ್ಣುಗಳು ಲೌಕಿಕವಾದ ಕಾರ್ಯಗಳನ್ನು ನೋಡ್ಲಿಕ್ಕಾಗಿ ಅಲ್ಲ, ಲೌಕಿಕವಾಗಿರ್ತಕ್ಕಂಥ ವಿಷಯಗಳಿಗಾಗಿ ಅಲ್ಲ, ಬದಲಾಗಿ ಆತ್ಮಿಕ ವಿಷಯಗಳಿಗಾಗಿ, ಪರಲೋಕ ರಾಜ್ಯದ ಕಡೆಗೆ ನೋಡುವುದಕ್ಕಾಗಿ ನಮ್ಮ ಕಣ್ಣುಗಳು ತೆರೆಯುವಂಥದ್ದು ಅವಶ್ಯಕತೆ ಇದೆ. ಆ ಕೀರ್ತನೆಗಾರನ ಪ್ರಾರ್ಥನೆ ಇವತ್ತು ನಿನ್ನ ಪ್ರಾರ್ಥನೆ ಆಗ್ಬೇಕು. ಸ್ವಾಮಿ ನನ್ನ ಕಣ್ಣುಗಳನ್ನ ತೆರೆ, ನಾನು ಇನ್ನೂ ಏನನ್ನು ನೋಡ್ಲಿಲ್ವೋ ಅದನ್ನ ನೋಡ್ಲಿಕ್ಕೆ ನನ್ಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳಬೇಕಾಗಿದೆ. ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ದೇವರು ನಮ್ಮ ಕಣ್ಣನ್ನು ತೆರೆಯದೇ ಇದ್ರೆ ನಾವು ದೇವರ ಕಾರ್ಯ ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ದೇವರ ಆಲೋಚನೆಗಳು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 20ರಿಂದ 22ನೇ ವಚನದಲ್ಲಿ ಅಲ್ಲಿ ಒಂದು ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ವಿಷಯ ಏನ್ ನೋಡ್ತಾ ಇದ್ದೇವೆ ಅಂತ ನೋಡುವಾಗ, ಇಲ್ಲಿ ಕೊರಜಿನ್ ಮತ್ತೆ ಬೆತ್ಸಾಯಿ ಎಂಬತಕ್ಕಂತ ಪಟ್ಟಣಗಳ ಕುರಿತಾಗಿ ಯೇಸು ಪ್ರಭು ಮಾತಾಡೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಏನೆಂದ ನೋಡುವಾಗ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಂತ ಸಮಯದಲ್ಲಿ ಈ ಒಂದು 2 ಸ್ಥಳಗಳಲ್ಲಿ ಕೊರಜಿನ್ ಮತ್ತು ಬೆತ್ಸಾಯಿ ಎಂಬತಕ್ಕಂತ ಪಟ್ಟಣಗಳಲ್ಲಿ ದೇವರು ಏನ್ ಮಾಡಿದ್ರು? ಅನೇಕ ಕಾರ್ಯಗಳನ್ನು ಮಾಡಿದ್ರು. ಸ್ವಾಮಿ ಹೇಳ್ತಾ ಇದಾರೆ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಕಾರ್ಯಗಳು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ರೆ ಅಲ್ಲಿ ಜನರು ಈಗಲೇ ಏನ್ ಮಾಡ್ತಾ ಇದ್ರು? ಅವರು ದೇವ್ರ ಹತ್ರ ತಿರ್ಕೊಳ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂತಂದ್ರೆ ದುಷ್ಟರು ತುಂಬಿರ್ತಕ್ಕಂಥ ಪಟ್ಟಣದ ಜನರು ಏನ್ ಮಾಡ್ತಾ ಇದ್ರು? ನಿಮ್ಮಲ್ಲಿ ನಡೆದಂತ ಕಾರ್ಯಗಳು ನಡೆದಿದ್ರೆ ಆ ದುಷ್ಟರೆಲ್ಲರೂ ಏನಾಗ್ತಾ ಇದ್ರು ಅಂದ್ರೆ ದೇವ್ರ ಕಡೆಗೆ ತಿರ್ಕೊಳ್ತಾ ಇದ್ರು. ಆದ್ರೆ ನಿಮ್ಮಲ್ಲಿ ಎಷ್ಟು ಕಾರ್ಯಗಳು ಮಾಡಿದ್ದೇನೆ, ಆದ್ರೆ ನೀವು ಇನ್ನೂ ದೇವ್ರ ಕಡೆಗೆ ತಿರ್ಕೊಳ್ಳಿಲ್ಲ, ನೀವು ಮಾನಸಾಂತರ ಹೊಂದಲಿಲ್ಲ, ಪರಿವರ್ತನೆ ಹೊಂದಲಿಲ್ಲ ಎಂಬುದಾಗಿ ಈ 2 ಸ್ಥಳಗಳ ಕುರಿತಾಗಿ ಸ್ವಾಮಿ ಬಹಳ ನೋವಿನಿಂದ ಹೇಳಿದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಆರಂಭದ ವಚನದಲ್ಲಿ ನೋಡ್ತಾ ಇದ್ದೇವೆ, 20-21ನೇ ವಚನದಲ್ಲಿ, ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ಇರುಗಲಿಲ್ಲವೆಂದು ಅವುಗಳನ್ನ ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೋದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಎಂಬುದಾಗಿ. ಅಂದ್ರೆ ಈ 2 ಪಟ್ಟಣಗಳಲ್ಲಿ ಅನೇಕ ಕಾರ್ಯಗಳು ನೋಡಿದ್ರು ಸಹ ಜನರೇನ್ ಮಾಡ್ಲಿಲ್ಲ ಅಂದ್ರೆ ಗ್ರಹಿಸ್ಕೊಳ್ಳಿಲ್ಲ. ನೋಡಿದ್ರು ಆದ್ರೆ ಅವನು ಗ್ರಹಿಸ್ಕೊಳ್ಳಿಲ್ಲ. ಕಾರಣ ಏನಂದ್ರೆ ಅವರಿಗೆ ದೇವರ ಕಡೆಗೆ ತಿರುಗುವಂತ ಮನಸ್ಸು ಅವ್ರಿಗೆ ಆಗ್ಲಿಲ್ಲ. ಯಾಕಂತಂದ್ರೆ ಆ ವಿಷಯಗಳು ಅದು ಮರೆಯಾಗಿಡಲ್ಪಟ್ಟಿತ್ತು. ಅದಕ್ಕೇನೆ 25ನೇ ವಚನದಲ್ಲಿ ಯೇಸು ಪ್ರಭು ಈ ರೀತಿಯಾಗಿ ಹೇಳ್ತಾರೆ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನ ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೆಂದು ನಿನ್ನ ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನ ಕೊಂಡಾಡುತ್ತೇನೆ
ಎಂಬುದಾಗಿ. ಅಂದ್ರೆ ದೇವರು ಜ್ಞಾನಿಗಳಿಗೂ ಮತ್ತೆ ಬುದ್ಧಿವಂತರಿಗೂ ಮರೆ ಮಾಡಿ ಬಾಲಕರಿಗೆ ವಿಷಯವನ್ನು ಪ್ರಕಟಿಸಿದ್ದಾನೆ. ಅದು ಯಾವುದು? ಬಾಲಕರ ಕಣ್ಣನ್ನು ದೇವರು ತೆರೆದಿದ್ದಾನೆ. ಜ್ಞಾನಿಗಳ ಮತ್ತು ಬುದ್ಧಿವಂತರ ಕಣ್ಣುಗಳು ತೆರೆಯಲಿಲ್ಲ. ಯಾವುದಕ್ಕಾಗಿ? ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೋಸ್ಕರ, ಆತನಿಗೆ ತಮ್ಮ ಹೃದಯಗಳಲ್ಲಿ ಸ್ಥಳ ನೀಡುವುದಕ್ಕೋಸ್ಕರ. ಜ್ಞಾನಿಗಳು ಬುದ್ಧಿವಂತರು ಏನಾಗಿದ್ದಾರೆ? ಕುರುಡರಾಗಿದ್ದಾರೆ. ಇವತ್ತು ಕರ್ತನ ಕಡೆಗೆ ತಿರುಗಿಕೊಂಡಂತ ಎಷ್ಟೋ ಜನರನ್ನ ನಾವು ನೋಡುವಾಗ ಅವರು ಬಾಲಕರ ರೀತಿಯಲ್ಲಿದ್ದಾರೆ. ಆದ್ದರಿಂದಲೇ ಅವರು ಕರ್ತನ ತಿರುಗಲಿಕ್ಕೆ ಆಯ್ತು. ಎಷ್ಟೋ ಬುದ್ಧಿವಂತರು ಜ್ಞಾನಿಗಳು ಲೋಕದಲ್ಲಿದ್ದಾರೆ. ಅವ್ರು ಯಾರೂ ಸಹ ಕರ್ತನ ಕಡೆಗೆ ತಿರುಗಲಿಲ್ಲ. ಕಾರಣ ಇಷ್ಟೇ, ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ, ಅವರ ಕಣ್ಣುಗಳು ತೆರೆಯಲಿಲ್ಲ. ಆದ್ದರಿಂದಲೇ ಅವರು ದೇವರ ಕಾರ್ಯವನ್ನ ನೋಡ್ಲಿಕ್ಕಾಗಲಿಲ್ಲ, ದೇವರು ಯಾರೆಂಬುದಾಗಿ ಗ್ರಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅದರಿಂದ ಕರ್ತನು ಇವತ್ತು ನನ್ನ ಕಣ್ಣನ್ನ, ನಿಮ್ಮ ಕಣ್ಣನ್ನ ತೆರೆದಿದ್ದಾನೆ. ನಾವು ಆತನ ಕಾರ್ಯಗಳನ್ನ ನೋಡ್ಲಿಕ್ಕೆ, ಆತನು ಕರ್ತನು ಎಂಬುದಾಗಿ ಸ್ವೀಕಾರ ಮಾಡಲಿಕ್ಕೆ, ನಮ್ಮ ಮನ ಪರಿವರ್ತನೆ ಮಾಡಿಕೊಂಡು ಆತನ ಕಡೆ ತಿರುಗಲಿಕ್ಕೆ ದೇವರು ನಮ್ಮ ಕಣ್ಣುಗಳನ್ನು ತೆರೆದಿದ್ದಾನೆ. ಆತನಿಗೆ ಸ್ತೋತ್ರ. ಇವತ್ತು ನಾನು ನೀವು ಬಾಲಕರಾಗಿರೋದ್ರಿಂದಲೇ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಆ ವಿಷಯವಾಗಿ ದೇವರು ಏನ್ ಮಾಡಿದ್ದಾನೆ? ನಮಗೆ ಪ್ರಕಟ ಮಾಡಿಕೊಳ್ಳೋದ್ರ ಮೂಲಕವಾಗಿ ತನ್ನ ನಾಮವನ್ನು ಈ ದಿನ ಮಹಿಮೆ ಹೊಂದ್ಕೊಳ್ತಾ ಇದ್ದಾನೆ. ಅದರಿಂದ ಇನ್ನು ಎಷ್ಟೋ ಜನರು ಏನಾಗಿದೆ ಅಂದರೆ ಕರ್ತನ ಕಡೆಗೆ ತಿರುಗಿಕೊಳ್ಳದೆ ಅವರು ಹೂಳುತನದಲ್ಲಿದ್ದಾರೆ. ಕಣ್ಣಿದ್ದು ನೋಡಿದರೂ ಗ್ರಹಿಸಿಕೊಳ್ಳದ ಹಾಗಿದ್ದಾರೆ. ಕಾರಣ ಅವರಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವಂತ ವಿಷಯವು ಮರೆಯಾಗಿಡಲ್ಪಟ್ಟಿದೆ. ಆದ್ದರಿಂದ ನಾವು ಧನ್ಯರಾಗಿದ್ದೇವೆ. ದೇವರು ಇವತ್ತು ನಮ್ಮ ಕಣ್ಣನ್ನು ತೆರೆಯಲಿದ್ದಾನೆ. ಆತನಿಗೆ ಸ್ತೋತ್ರ. ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ತೆರೆಯಲ್ಪಡಬೇಕಾಗಿದೆ. ಅನೇಕ ವಿಷಯಗಳು ಇನ್ನೂ ಸಹ ನಾವು ತಿಳ್ಕೊಳ್ಳೋದಿದೆ. ಅದಕ್ಕೆ ನಮ್ಮ ಜ್ಞಾನದಿಂದ ಸಾಧ್ಯವಿಲ್ಲ, ನಮ್ಮ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಈ ಕಣ್ಣಿನಲ್ಲಿ ನೋಡುವಂತ ದೃಷ್ಟಿಯನ್ನ ಆತನಿಡಬೇಕಾಗಿದೆ. ಅದನ್ನಿಡುವಾಗ ಮಾತ್ರನೇ ಕರ್ತನ ಕಾರ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕನೇ ಭಕ್ತನ ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣನ್ನು ತೆರೆ. ಕಣ್ಣು ತೆರೆ ಅಂದ್ರೆ ಅವನು ಕುರುಡನಾಗಿದ್ನ? ಹಾಗಾದ್ರೆ ಎಲ್ಲ ಆತನ ಕಣ್ಣಿತ್ತು, ಎಲ್ಲ ನೋಡ್ತಾ ಇದ್ನು, ಆದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೀರ್ತನೆಗಳನ್ನು, ಸ್ವಾಮಿ ನನ್ನ ಕಣ್ಣನ್ನು ತೆರೆ. ಅಂದ್ರೆ ಇನ್ನೂ ನಾನು ತಿಳ್ಕೊಳ್ಳೋದಿದೆ, ಇನ್ನೂ ನಾನು ನೋಡೋದಿದೆ ನಿನ್ನ ಕಾರ್ಯವನ್ನ ಎಂಬುದಾಗಿ ಆತನ ಬಯಕೆ. ಅದರಿಂದ ಇವತ್ತು ನಾನು ನೀನು ಹಂಬಲಿಸಬೇಕು, ದೇವರ ಕಾರ್ಯಗಳನ್ನು ನೋಡ್ಲಿಕ್ಕೆ, ದೇವರ ಅದ್ಭುತಗಳು ನೋಡ್ಲಿಕ್ಕೆ. ಸ್ವಾಮಿ ನನ್ನ ಕಣ್ಣು ತೆರೆ. ಇನ್ನು ಯಾವ್ಯಾವ ಭಾಗದಲ್ಲಿ ನನ್ನ ಕಣ್ಣುಗಳು ಮುಚ್ಚಲ್ಪಟ್ಟಿದೆಯೋ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸು ಎಂಬತಕ್ಕಂಥ ಕಣ್ಣುಗಳು, ಹೃದಯ ಎಂಬ ಕಣ್ಣುಗಳು ಯಾವ್ಯಾವ ಭಾಗದಲ್ಲಿ ಮುಚ್ಚಲ್ಪಟ್ಟಿದೆ, ಸ್ವಾಮಿಗಳು ತೆರೆದಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಅವಶ್ಯಕತೆ ಆಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅಲ್ಲಿ ನಿಕೋದ್ಯಮನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ನಿಕೋದ್ಯಮ ಯಾರು ಎಂಬ ನೋಡುವಾಗ ಇಸ್ರಾಯೇಲರ ಬೋಧಕ, ಎಲ್ಲ ಜನರಿಗೆ ಪ್ರಸಂಗ ಮಾಡ್ತಕ್ಕಂಥವನು, ತಿಳಿಸ್ತಕ್ಕಂಥವನು. ಆತನು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ಕೊಂತಾರೆ, ಸ್ವಾಮಿ ನೀನು ಮಾಡ್ತಕ್ಕಂಥ ಈ ಕಾರ್ಯಗಳು ದೇವರಿಂದಲೇ ಮಾಡ್ತಕ್ಕಂಥವುಗಳಾಗಿವೆ, ದೇವ್ರ ಸಹಾಯ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ದೇವರ ರಾಜ್ಯವನ್ನು ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಾರು? ಧರ್ಮಶಾಸ್ತ್ರದ ಪಂಡಿತ, ಎಲ್ಲವನ್ನು ಅನೇಕ ಜನರಿಗೆ ಬೋಧನೆ ಮಾಡ್ತಕ್ಕಂಥ ವ್ಯಕ್ತಿ ಕೇಳ್ತಾರೆ ಯೇಸು ಸ್ವಾಮಿಗೆ, ನಾನು ದೇವರ ರಾಜ್ಯ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕಂತ. ಸ್ವಾಮಿ ಹೇಳ್ತಾರೆ, ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಸ್ರಾಯೇಲರ ಬೋಧಕನಾಗಿರ್ತಕ್ಕಂಥ ಈತನು ಎಲ್ಲರಿಗೂ ಬೋಧನೆ ಮಾಡ್ತಕ್ಕಂಥವನಾಗಿದ್ದ, ಆದರೆ ಮನ ಪರಿವರ್ತನೆ ಆಗಿರಲಿಲ್ಲ. ಅಂದರೆ ಮನ ಪರಿವರ್ತನೆ, ದೇವರ ಕಡೆಗೆ ತಿರುಗಿಕೊಳ್ಳುವಂತ ವಿಚಾರ ಏನಾಗಿತ್ತು, ಅವನಿಗೆ ಮರೆ ಮಾಡಲ್ಪಟ್ಟಿತ್ತು. ಆತನ ಕಣ್ಣು ಮುಚ್ಚಲ್ಪಟ್ಟಿತ್ತು. ಅದಕ್ಕೆ ಸ್ವಾಮಿ ಆತನಿಗೆ ಕಣ್ಣನ್ನು ತೆರೀತಾ ಇದ್ದಾರೆ. ನೀನು ಮಾನಸಾಂತರ ಹೊಂದದೆ ಹೋದ್ರೆ, ಹೊಸದಾಗಿ ಹುಟ್ಟದೇ ಇದ್ರೆ ಪರಲೋಕ ರಾಜ್ಯ ಸೇರಲ್ಲ ಅಂತ ಹೇಳಿ. ನಿಕೋದೇಮ ಹೇಳ್ತಾರೆ, ಸ್ವಾಮಿ ನಾನು ಮುದುಕಾಗ್ಬಿಟ್ಟಿದ್ದೇನೆ, ಈಗ ಹೊಸದಾಗಿ ಹುಟ್ಟೋದು ಹೇಗೆ ಅಂತ ಹೇಳುವಾಗ ಸ್ವಾಮಿ ಹೇಳ್ತಾರೆ, ನೀನು ಅಂತರ್ಯದಲ್ಲಿ ಹೊಸವನಾಗಿ ಹುಟ್ಟಬೇಕು ಅಂತ ಹೇಳಿ. ಅಂದ್ರೆ ಅರ್ಥ, ನಿನ್ನಲ್ಲಿ ಬದಲಾವಣೆ ಮುಖ್ಯ. ನಿನ್ನ ಮನಸ್ಸಿನಲ್ಲಿ ಏನಾಗ್ಲಿಲ್ಲ, ಇನ್ನೂ ಬದಲಾವಣೆಗಳು ಉಂಟಾಗ್ಲಿಲ್ಲ, ಪರಿವರ್ತನೆ ಉಂಟಾಗ್ಲಿಲ್ಲ, ಮಾನಸಾಂತರ ಉಂಟಾಗ್ಲಿಲ್ಲ, ಪಶ್ಚಾತ್ತಾಪ ಉಂಟಾಗ್ಲಿಲ್ಲ ಅಂತ ಹೇಳಿ ಸ್ವಾಮಿ ತಿಳಿಸ್ತಕ್ಕಂಥದ್ದು. ಹಾಗೆ ಇವತ್ತು ನಿಕೋದೇಮನ ರೀತಿಯಲ್ಲಿ ಅನೇಕರಿದ್ದಾರೆ, ಬೋಧಿಸ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಗೊತ್ತಿದೆ, ಆದರೆ ಪರಿವರ್ತನೆ ಇಲ್ಲ. ಕಾರಣ ಪಾಪಕ್ಕಾಗಿ ಕಣ್ಣುಗಳು ತೆರೆದಿರುವುದರಿಂದ, ಲೋಕಕ್ಕಾಗಿ ಕಣ್ಣುಗಳು ತೆರೆದಿರುವುದರಿಂದ, ಕರ್ತನಿಗಾಗಿ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಕರ್ತನನ್ನು ನೋಡದ ಹಾಗೆ ಕಣ್ಣುಗಳು ಮುಚ್ಚಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ನಿಕೋದೇಮನಿಗೆ ಹೇಳಿದಂತ ಮಾತು,
ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ದೇವ್ರ ರಾಜ್ಯ ಸೇರಲಾರನೆ ಎಂಬುದಾಗಿ ಇವತ್ತು ನಾನು ನಿಮಗೂ ಹೇಳ್ತಕ್ಕಂಥ ಮಾತು. ದೇವರು ಹೊಸದಾಗಿ ಹುಟ್ಟದೇ ಇದ್ರೆ ನೀವು ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಂತರ್ಯದಲ್ಲಿ ಹೊಸಬ್ರಾಗ್ಬೇಕು. ಒಳ ಮನುಷ್ಯ ದಿನ ದಿನ ಏನ್ಬೇಕಾಗಿದೆ? ಹೊಸವನಾಗಬೇಕಾಗಿದೆ. ಹೊಸತನ. ದೇವ್ರ ಸ್ತೋತ್ರ. ನಾವು ಹೊಸದಾಗಿ ಹುಟ್ಟದೇ ಇದ್ರೆ ಪರಲೋಕ ರಾಜ್ಯ ಸೇರಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ಸ್ವಾಮಿ, ನನ್ನ ಕಣ್ಣುಗಳ ತೆರೆ. ನಾನು ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕೆ ನನ್ನ ಕಣ್ಣುಗಳನ್ನ ತೆರೆ. ಭಕ್ತಿಯಲ್ಲಿ ನಡಿಲಿಕ್ಕೆ ನನ್ನ ಕಣ್ಣುಗಳನ್ನ ತೆರೆ. ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಣ್ಣು ತೆರೆ. ನೀನನ್ನು ಪರಿಪೂರ್ಣವಾಗಿ ತಿಳ್ಕೊಂಡಂತೆ ನಾನು ನಿನ್ನ ತಿಳ್ಕೊಳ್ಳಿಕ್ಕೆ ನನ್ನ ಕಣ್ಣುಗಳನ್ನ ತೆರೆ. ನನ್ನ ಬಲಪಡಿಸು, ನನ್ನ ಆಶೀರ್ವಾದ ಮಾಡು. ನನ್ನ ಜೀವಿತದಲ್ಲಿ ಯಾವ ಭಾಗದಲ್ಲಿ ನನ್ನ ಕಣ್ಣುಗಳು ಮುಚ್ಚಲ್ಪಟ್ಟಿದೆ ಆ ಭಾಗದಲ್ಲಿ ಸ್ವಾಮಿ ನನ್ನ ತೆರೆಯಿರಿ ಎಂದಾಗಿ ನಾವು ಕರ್ತನಲ್ಲಿ ಬೇಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಕರ್ತನು ನಮಗೆ ಯಾವುದನ್ನು ಪ್ರಕಟಿಸ್ತಾನೋ ಅದನ್ನು ಮಾತ್ರ ನಾವು ತಿಳ್ಕೊಳಕ್ ಸಾಧ್ಯ. ಅದರಿಂದ ಕರ್ತನು ನಮಗೆ ವಿಶೇಷವಾದ ಪ್ರಕಟಣೆಯನ್ನು ನೋಡುವಂತೆ ನಮ್ಮ ಕಣ್ಣುಗಳನ್ನ ತೆರೀಬೇಕಾಗಿದೆ. ಅದಕ್ಕಾಗಿ ನಾವೇನ್ ಮಾಡೋಣ? ಸ್ವಾಮಿ, ನಾನು ಇಲ್ಲಿವರೆಗೆ ಏನು ನೋಡ್ಲಿಲ್ವೋ ಅದನ್ನ ನಿನ್ನ ಮುಂದೆ ನೋಡುವಂತವನಾಗಬೇಕು. ನನ್ನ ಕಣ್ಣು ತೆರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಾತ್ರವಲ್ಲ, ಈ ಸತ್ಯವನ್ನು ತಿಳಿದುಕೊಳ್ಳದಿರ್ತಕ್ಕಂಥ ಅನೇಕ ಜನರಿದ್ದಾರೆ ನಮ್ಮ ಸುತ್ತಮುತ್ತ. ಸ್ವಾಮಿ, ಎಲ್ಲರ ಕಣ್ಣುಗಳನ್ನ ತೆರೀರಿ. ನಮ್ಮ ದೇಶ ರಾಜ್ಯದ ಜನರ ಕಣ್ಣುಗಳನ್ನ ತೆರೀರಿ. ಎಲ್ಲರೂ ಸತ್ಯವನ್ನ ಕಂಡುಕೊಳ್ಳುವಂತ ಕಣ್ಣು, ಎಲ್ಲರೂ ಹೊಸವರಾಗಿ ಜೀವಿಸ್ತಕ್ಕಂಥ ಕಣ್ಣು, ಎಲ್ಲರೂ ಮನ ಪರಿವರ್ತನೆ ಹೊಂದುವಂತ ಕಣ್ಣು, ಎಲ್ಲರೂ ನಿತ್ಯ ಜೀವವನ್ನ ಹೊಂದುವಂತ ಮಾರ್ಗವನ್ನು ಕಂಡುಹಿಡಿಯತಕ್ಕಂಥ ಕಣ್ಣು ಎಲ್ಲರಿಗೂ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತೆರೆಯಿರಿ ಎಂಬ ವಿಷಯದ ಕುರಿತಾಗಿ ನಾವು ಧ್ಯಾನಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕಣ್ಣುಗಳನ್ನ ತೆರೆ ಸ್ವಾಮಿ. ಆಗ ನಿನ್ನ ಕಾರ್ಯಗಳನ್ನ ನಾವು ನೋಡ್ತಕ್ಕಂಥವ್ರು ಆಗ್ತೇವೆ, ನಿನ್ನ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಆಗ್ತೇವೆ ಸ್ವಾಮಿ. ಈ ಸಂದೇಶ ಕೇಳಿಸಿಕೊಳ್ಳುತ್ತಿರುವ ಈ ಪ್ರೇಯರ್ನ ಆಶೀರ್ವಾದ ಮಾಡು. ಇವರ ಜೀವಿತಗಳಲ್ಲಿ ಇನ್ನೂ ಯಾವ್ಯಾವ ಭಾಗಗಳಲ್ಲಿ ಕಣ್ಣುಗಳು ತೆರೆಯಲ್ಪಡಲಿಲ್ವೋ ಆ ಎಲ್ಲ ಭಾಗಗಳಲ್ಲಿ ಕಣ್ಣುಗಳು ತೆರೆಯಲ್ಪಡುವಂತೆಯೂ ನೀನಿಟ್ಟಿರುವ ಎಲ್ಲ ಅದೃಶ್ಯವಾಗಿರ್ತಕ್ಕಂಥ ಸಂಗತಿಗಳನ್ನ ಇವರು ನೋಡುವಂತೆ ಕೃಪೆ ಮಾಡು. ಇವ್ರನ್ನ ಆಶೀರ್ವಾದ ಮಾಡು. ನನ್ನ ದೇಶ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಶೀರ್ವಾದ ಮಾಡು ನಮ್ಮ ದೇಶ ರಾಜ್ಯ ಜನರು ಸ್ವಾಮಿ. ಇನ್ನು ಯಾವ್ಯಾವ ಭಾಗಗಳಲ್ಲಿ ಕಣ್ಣುಗಳು ಮುಚ್ಚಲ್ಪಟ್ಟಿದೆಯೋ ಆ ಎಲ್ಲ ಭಾಗಗಳಲ್ಲಿ ಜನರ ಕಣ್ಣುಗಳನ್ನ ತೆರೆ ಮಾಡು. ನಿಕೋದ್ಯಮರ ರೀತಿಯಲ್ಲಿ ಜೀವಿಸ್ತಕ್ಕಂಥ ಎಷ್ಟೋ ಜನರಿದ್ದಾರೆ ಸ್ವಾಮಿ ನಮ್ಮ ಸುತ್ತಮುತ್ತ. ಅಂತ ಜನರನ್ನ ಆಶೀರ್ವಾದ ಮಾಡು. ಮಾನಸಾಂತರ ಹೊಂದಿ ಪರಿವರ್ತನೆ ಹೊಂದಿ ಅವರು ನಿನ್ನನ್ನ ನೋಡುವಂತೆ ಕೃಪೆ ಮಾಡು. ಹಾಗೆ ಮಾಡುವ ದೇವ್ರು ನೀವಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ಬರುವಂತಹ ದೇವರ ಸಂದೇಶವನ್ನು ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನ ಹಂಚಿಕೊಳ್ಳಿ. ಆ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಮಾಡಿ ಎಂದು ಯೇಸು ಪ್ರಭುವಿನ ಹೆಸರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.